ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ. ಬನ್ನಿ, ಈಗ ಒಂದಿಷ್ಟು ಚಪಾತಿ. ಬೆಳಗ್ಗೆ ಶ್ರೇಯನಿಗೆ ಚಪಾತಿ ಮಾಡಿ ಕೊಟ್ಟೆ ಡಬ್ಬಿಗೆ ನಾನು ಸ್ವಲ್ಪ ಹಿಟ್ಟು ಕೂಡ ಇಟ್ಟಿದ್ನಿ. ಸ್ವಲ್ಪ ಚಹಾ ಕೂಡ ಮಾಡಿದ್ಲು ಶ್ರೇಯ ಕುಡಿದಿದ್ದಾಳೆ ಸ್ನೇಹಿತರೆ. ನಾನು ಸ್ವಲ್ಪ ಕೆಲಸ ಇತ್ತು, ಅದು ಇದು ಅಂಥೇಳಿ ಮಾಡ್ತಾಯಿದ್ದೆ. ಈಗ ನೋಡಿ, ಇದಷ್ಟು ಚಹಾ ಕಾಯಿಸ್ಕೊಡ್ತೀನಿ. ಯಜಮಾನ್ರು ಬಂದರು. ನಂದು ಇನ್ನೂ ಸ್ನಾನ ಇಲ್ಲ. ಇದೊಂದು ಸ್ವಲ್ಪ ಚಪಾತಿ ಮಾಡಿದ ಮೇಲೆ ಸ್ನಾನ ಮಾಡ್ತೇನೆ ಸ್ನೇಹಿತರೆ. ಚಪಾತಿ ಮಾಡಿ ಎತ್ತಿಡ್ತೀನಿ, ಇಟ್ಟು ಸ್ನಾನ ಮಾಡ್ತೀನಿ. ಸ್ವಲ್ಪ ಕೆಲಸ ಇದೆ ಹೊರಗಡೆದೆಲ್ಲ, ಅದಕ್ಕಾಗಿ ಸ್ನಾನ ಲೇಟ್ ಮಾಡ್ತಾಯಿದ್ದೀನಿ. ಅಲ್ಲಿ ಪೈಪ್ಗಳನ್ನೆಲ್ಲ ಎತ್ತಿಡಬೇಕಾಗಿದೆ, ಕೆಲಸ ಉಂಟು. ಮತ್ತು ಮೈ ಎಲ್ಲ ಗಲೀಜಾಗುತ್ತೆ ಅಂಥೇಳಿ, ಇಲ್ಲಾಂದರೆ ಇದು ಹಿಟ್ಟು ಅಳಕಾಗುತ್ತೆ, ಮಿದುವಾಗಿಬಿಡುತ್ತೆ, ಚಪಾತಿ ಮಾಡೋದಕ್ಕೆ ಬರಲ್ಲ ಅಂಥೇಳಿ. ಅದಕ್ಕಾಗಿ ಇದೊಂದು ಸ್ವಲ್ಪ ಈಗ ಚಪಾತಿನ ಮಾಡಿ ತೆಗೆದಿಟ್ಟು ಸ್ವಲ್ಪ ಇದೆ. ಮತ್ತು ಇವತ್ತು ಸ್ವಲ್ಪ ಸಾಯಂಕಾಲ ಚಪಾತಿ ಮಾಡಬೇಕಾ ಏನು ಮಾಡಬೇಕಾ ಕೇಳಬೇಕು ಯಜಮಾನ್ರನ್ನ. ಯಾಕೆ ಏನು ಅಂಥೇಳಿ ನಿಮಗೆ ಆಮೇಲೆ ಹೇಳ್ತೀನಿ ನಾನು. ಅದಕ್ಕಾಗಿ ಈಗ ಒಂದಿಷ್ಟು ಇದಷ್ಟು ಎಷ್ಟಿದೆ ಈಗ ಬಂದು ತಿಂಡಿ ತಿಂತೇನೆ ಅಂದ್ರೆ ಅದಕ್ಕೆ ಅವರಿಗೆ ಮಾಡಿ ಕೊಡ್ತೀನಿ. ಈಗ ನೋಡಿ, ಬನ್ನಿ, ಈಗ ಎಲ್ಲ ಕೆಲಸ ಆಲ್ಮೋಸ್ಟ್ ಆಗಿದೆ ಸ್ನೇಹಿತರೆ. ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ದೇವ್ರ ಪೂಜೆ ಎಲ್ಲ ಕೆಲಸ ಆಗಿದೆ. ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಯಜಮಾನ್ರಿದ್ದಾರೆ ಮನೆಯಲ್ಲಿ, ಗ್ಯಾಸ್ ಹಚ್ಚಿನಿ ಸ್ನೇಹಿತರೆ. ಚೂಡ ಮಾಡ್ತಾಯಿದ್ದೀನಿ. ಬನ್ನಿ ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಎಣ್ಣೆ ಹಾಕಿ ಕಾದಿದೆ ಆಲ್ರೆಡಿ. ಎಣ್ಣೆ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಸಾಸಿವೆ ಜೀರಿಗೆ ಹಾಕಿದ್ದೇನೆ. ಕರಿಬೇವು ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು ಚೂಡಕ್ಕೆ. ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಹಾಕಿದರೆ, ಅದಕ್ಕಾಗಿ ಹಾಕಿದ್ದೇನೆ. ಈಗ ಕರಿಬೇವು ಸೊಪ್ಪು ತುಂಬ ಬೆಳೆದಿಲ್ಲ, ಸ್ವಲ್ಪ ಎಳೆದಿದೆ, ಮತ್ತು ಎಲ್ಲ ಕೆಟ್ಟು ಬಿಡುತ್ತೆ. ಸ್ವಲ್ಪ ಹಸಿ ಶೇಂಗಾ ಅದು ನಿಮಗೆ ಎಷ್ಟು ಬೇಕೋ ಅನುಕೂಲ ನೋಡಿಕೊಂಡು ಹಾಕ್ಕೊಳ್ಳಿ. ಎಷ್ಟು ಕ್ವಾಂಟಿಟಿ ಮೇಲೆ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಈಗಿದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ನಮಗೆ ನೋಡಿ ಈ ಥರ. ಈಗ ಶೇಂಗಾ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ಯಾವು ಎಣ್ಣೆಯಲ್ಲಿ, ಗರಿ. ಈಗ ಹುರಿಗಡ್ಲೆ ಅಂದರೆ ಪುಟಾಣಿ, ಇದು ಕೂಡ ಹಾಕಬೇಕಾಗತ್ತೆ. ಇದನ್ನು ಕೂಡ ನಾನೀಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ. ಎಲ್ಲಿಗಾದರೂ ಹೋಗಬೇಕಾದ್ರೆ ಈ ಥರ ನಾವು ಮಾಡಿ ತೊಗೊಂಡು ಹೋದರೆ ಒಂದು 2 ವಾರ ಆದರೂ ಹಾಳಾಗಲ್ಲ ಸ್ನೇಹಿತರೆ. ತುಂಬ ಚೆನ್ನಾಗಿರ್ತಾವೆ. ಅಷ್ಟೇ ಗರಿಯಾಗಿ ಪ್ಲಾಸ್ಟಿಕ್ ಕವರಲ್ಲಿ ಅಥವಾ ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕ್ಕೊಂಡು ಹೋದ್ರಂತೂ ಮಸ್ತಾಗಿರ್ತವೆ. ನಾವು ಒನ್ ಡೇ ಪ್ರವಾಸ ಹೊಂಟೀವಿ, ಹಾಗಾಗಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಒನ್ ಡೇ ಟೂರ್ ಅಂತಲೇ ಹೇಳ್ಬೋದು. ಟೂರ್ ಅನ್ನೋಕ್ಕಿಂತ ನಮ್ಮ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ ನಾವು. ಅದಕ್ಕಾಗಿ ಸೌದತ್ತಿ ಎಲ್ಲಮ್ಗೆ ಹೋಗ್ತಾಯಿದ್ದೀವಿ. ಉಡುಪಿದಿಂದನೇ ಎಲ್ಲಿಗೂ ಹೋಗಲ್ಲ, ದೇವಸ್ಥಾನಕ್ಕೆ ಹೋಗಿ ಸೀದಾ ಮತ್ತೆ ನಾವು ಉಡುಪಿಗೆ ಬರ್ತೀವಿ. ಯಾಕಂದರೆ ಮಕ್ಕಳದು ಈಗೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗಿದ್ದಾವೆ. ಧನುಷನು 10th ಅಲ್ಲವಾ, ಅದಕ್ಕಾಗಿ ಅವನನ್ನು ಕೂಡ ನಾವು ಬಿಡಿಸ್ಕೊಂಡು ಹೋಗ್ತಾ ಇರೋದ್ರಿಂದ ಮತ್ತೆ ಬೈಸ್ಕೋಬಾರ್ದಲ್ಲ. ಹಾಗಾಗಿ ಒಂದೇ ದಿನ ರಜೆ ಹಾಕಿಸಿ ಮಕ್ಕಳನ್ನ ಕರೆದುಕೊಂಡು ಹೋಗ್ತಾಯಿದ್ದೀವಿ. ನೋಡಿ, ಈ ಸಮಯದಲ್ಲಿ ಗ್ಯಾಸನ್ನು ಫುಲ್ ಸ್ಲೋ ಅಲ್ಲಿ ಇಟ್ಕೋಬೇಕಾಗುತ್ತೆ. ನಾವು ಯಾಕೆ ಸ್ಲೋ ಅಲ್ಲಿ ಅಂದರೆ, ನಾವು ಚಿಲ್ಲಿ ಪೌಡರನ್ನು ಹಾಕ್ತಿರ್ತೀವಲ್ಲ, ಆವಾಗ ಇದು ಆಗೋ ಕೆರಟ್ಬಿಡೋ ಚಾನ್ಸ್ ಇರುತ್ತೆ. ಅದಕ್ಕಾಗಿ ಬೇಡ, ಜಾಸ್ತಿ ನಾವು ಇಲ್ಲಿ ಇದನ್ನು ಹಾಕಬಾರ್ದು, ಗ್ಯಾಸ್ ಆನ್ ಇಟ್ಕೋಬಾರ್ದು. ನಾನಿಲ್ಲಿ ಚಿಲ್ಲಿ ಪೌಡರ್ 2 ದೊಡ್ಡ ಟೇಬಲ್ ಸ್ಪೂನಿಂದ 2 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಾಗೆ ಅರಿಶಿನ ಹುಡಿ ಕೂಡ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೋಡಿ, ಅರಿಶಿನ ಹುಡಿ ಬೇಕೇ ಬೇಕು ಇದಕ್ಕೆ ಮೇನಾಗಿ. ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ನಾನು. ನೋಡಿ, ಎಣ್ಣೆಯಲ್ಲಿನೇ ಫ್ರೈ ಆಗಬೇಕು. ನೋಡಿ, ಗ್ಯಾಸು ಸ್ಲೋ ಇಟ್ಕೊಳ್ಳಿ, ಮತ್ತು ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ. ಈಗ ಸ್ನೇಹಿತರೆ, ಇದಕ್ಕೆ ನಾನು ಏನು ಮಾಡ್ತೀನಿ, ಇದಕ್ಕೆ ಎಷ್ಟು ಹಾಕಬೇಕೋ ಅಷ್ಟು ಮಂಡಕ್ಕಿನ ಹಾಕೋತೀನಿ. ನಾನಿಲ್ಲಿ ತುಂಬ ಏನು ಮಾಡಲ್ಲ, ಸ್ವಲ್ಪ ಮಾಡ್ತೇನೆ, ಜಾಸ್ತಿ ಏನಿಲ್ಲ. ನೋಡಿ, ಒಂದಿಷ್ಟು ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ. ಎಣ್ಣೆಯಲ್ಲಿ ಉಪ್ಪು ಹಾಕಿಬಿಟ್ರೆ ಏನಾಗುತ್ತೆ, ನಮಗೆ ಒಂದು ಕಡೆ ಗಂಟಾಗಿ ಕೂತ್ಕೊಂಡ್ಬಿಡುತ್ತೆ ಎಣ್ಣೆಯಲ್ಲಿ. ಮತ್ತು ಇವು ದಪ್ಪ ಚುನ್ಮರಿ ಉಪ್ಪಿರ್ತಾವೆ ಸ್ನೇಹಿತರೆ, ಅದಕ್ಕಾಗಿ ಜಾಸ್ತಿ ಹಾಕಬಾರ್ದಾಗತ್ತೆ ನಾವು ಉಪ್ಪು ಕೂಡ. ಇದು ಮಿಕ್ಸಿ ಮಾಡಿರೋಂಥ ಸಕ್ಕರೆ, ಮಿಕ್ಸಿ ಮಾಡಿ ಎತ್ತಿಟ್ಕೊಂಡಿರ್ತೀವಿ ನೋಡಿ, ಆ ಸಕ್ಕರೆ ಮಿಕ್ಸಿ ಮಾಡೇ ಹಾಕಬೇಕು. ಹಾಗೆ ಎಲ್ಲ ಹಾಕಬಾರ್ದು.
ಈಗ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಗ್ಯಾಸ್ ಆಫ್ ಮಾಡಬೇಕೀಗ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ನಾನು ಕೂಡ ಇಲ್ಲಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ, ಇಲ್ಲಾಂದ್ರೆ ತಳ ಹಿಡಿಯುತ್ತೆ, ತುಂಬ ಬೇಗ ತಳ ಹಿಡಿಯುತ್ತೆ. ಹಾಗಾಗಿ ಇದನ್ನು ಈಗ ಒಂದು ಕೈಲೇ ಬಟ್ಟೆ ಹಿಡಿಬೇಕು. ಬಟ್ಟೆಯಿಂದ ಪಾತ್ರೆ ಇದನ್ನು ಈ ಥರ ಹಿಡ್ಕೊಂಡು ನಾವು ಮಿಕ್ಸ್ ಮಾಡಬೇಕಾಗತ್ತೆ. ಇದನ್ನೆಲ್ಲವನ್ನು ಈಗ ನಿಮಗೆ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ತೋರಿಸ್ತೇನೆ ನೋಡಿ ಸ್ನೇಹಿತರೆ. ಈಗ ಮಂಡಕ್ಕಿ ಕೂಡ ರೆಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಸ್ತಾಗಿ ಬಂದವು. ನಾವು ಏನು ಇದಕ್ಕೆ ಸಕ್ಕರೆ ಹಾಕ್ತೀವಿ ನೋಡಿ, ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಮಗೆ ಯಾವ ಥರ ಟೇಸ್ಟ್ ಬರ್ತಾವೆ ಅಂದರೆ ಬಡಂಗ್ ಥರ ಟೇಸ್ಟ್ ಬರ್ತಾವೆ. ಉತ್ತರ ಕರ್ನಾಟಕ ಸೈಡು ಬಡಂಗ್ ಅಂದರೆ ಏನು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಎಲ್ಲ ಸ್ನೇಹಿತರಿಗೆ. ನೋಡಿ ಮಸ್ತಾಗಿ ಬಂದಿದ್ದಾವೆ, ಟೇಸ್ಟ್ ಅಂತೂ ಕರೆಕ್ಟಾಗಿದ್ದಾವೆ. ಈಗ ಒಂದು ಪ್ಲಾಸ್ಟಿಕ್ ಕವರಿಗೆ ನಾನು ಹಾಕೊಂಡು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾಕೆ ಅಂದರೆ ಇವು ಈ ಥರ ನೋಡಿ, ಈಗ ಒಂದು ನಾನು ತೋರಿಸ್ತೀನಿ ನೋಡಿ, ಈ ಥರ ಸೌಂಡ್ ಅದಾವಲ್ಲ, ಇವು ಒಂದು ಸ್ವಲ್ಪ ನಾವು ಹೊರಗಡೆ ಇಟ್ಬಿಟ್ರೆ ಮೆತ್ತಗಾಗಿಬಿಡ್ತಾವೆ, ತಿನ್ನೋದಕ್ಕೆ ಟೇಸ್ಟ್ ಬರೋಲ್ಲ. ಒಂಥರ ರಬ್ಬರ್ ಹಿಗ್ತಾವೆ ಸ್ನೇಹಿತರೆ, ಗರಿ ಗರಿಯಾಗಿ ಇರೋದಿಲ್ಲ. ಅದಕ್ಕಾಗಿ ನೋಡಿ ಈ ಥರ ಕೈಯಿಂದನೇ ಹಾಕ್ಕೊಳ್ಳಿ. ಇದರಿಂದ ಎಲ್ಲ ಬರಲ್ಲ ಇದು ಅಷ್ಟು ಈಸಿಯಾಗಿ. ನಾನು ಚೋಡಾ ಮಾಡಿಕೊಡ್ದ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ, ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದ್ದು. ಚೋಡಾ ಮಾಡುವಾಗಲೇ ಶ್ರೇಯಾ ಕಾಲ್ ಮಾಡಿ ಹೇಳಿದ್ಲು. ನಾನು ನಿಮಗೆ ಆವಾಗಲೇ ಹೇಳಿದೆ, ಬನ್ನಿ ತೋರಿಸ್ತೇನೆ. ಈ ಚೋಡಾ ಮಾಡೋ ಉದ್ದೇಶನೇ ಬೇರೆ ಇತ್ತು. ಈಗ ಚೋಡಾ ಮಾಡಿ ಇಟ್ಟಿದ್ದೀನಿ ಸ್ನೇಹಿತರೆ. ಇದೊಂದಿಷ್ಟು ಸಫೇದ್ ಹಾಗೆ ಇಟ್ಟಿದ್ದೇನೆ. ನಿನ್ನೆ ಶಿವರಾತ್ರಿ ದಿನ ಏನು ನಾನು ಶೇಂಗಾ ಹುರಿದಿಟ್ಟಿದೆ ಉಂಡೆ ಕಟ್ಟಬೇಕಂಥೇಳಿ, ಅದು ಕೂಡ ಇಲ್ಲಿದೆ. ಈಗ ಉಂಡೆ ಕಟ್ಟಬೇಕಂಥೇಳಿ ಮಾಡ್ಕೋತಾ ಇದ್ದೆ ರೆಡಿ. ಗೊತ್ತಿಲ್ಲ ಉಂಡೆ ಕಟ್ತೀನೋ ಬಿಡ್ತೀನೋ, ಇನ್ನು ಬೇಜಾರಾಯಿತು ನಂಗೆ ಕೂಡ. ಹಾಗೆ ಇಲ್ಲಿ ಮೆಣಸು ಕೂಡ ನೆನೆಸಿಟ್ಟಿದ್ದೀನಿ, ಬೆಳ್ಳುಳ್ಳಿ ಖಾರ ಮಾಡ್ಬೇಕಂಥೇಳಿ. ಎಲ್ಲ ಫ್ಲಾಪ್ ಆಗೋಯ್ತು, ಎಂತ ಮಾಡೋದು ನೋಡಿ. ಈಗ ನೋಡಿ ಸ್ನೇಹಿತರೆ, ನಮ್ಮದು ದೇವಸ್ಥಾನಕ್ಕೆ ಹೋಗೋದು ಕ್ಯಾನ್ಸಲ್ ಆಯಿತು. ಸಿಕ್ಕಾಪಟ್ಟೆ ಬೇಜಾರಾಯಿತು, ಎಂತ ಮಾಡೋದು ನೋಡಿ. ಹೋಗ್ಬೇಕಂತೇಳಿ ತುಂಬ ದಿನದಿಂದ ಇತ್ತು. ಅದು ಎಂತ ಗೊತ್ತುಂಟ, ಅದು ಮಂಗಳವಾರ ನಾಳೆನೇ ಹೋಗಲಿಕ್ಕಿತ್ತು. ಅಮಾವಾಸ್ಯೆ ದಿನ ಅಲ್ಲಿರಬೇಕಿತ್ತು ನಾವು ಗುಡ್ಡದಲ್ಲಿ. ಅದು 18 ವರ್ಷದ್ದು ಅಂತ 18 ವರ್ಷದ ಹಿಂದುಗಡೆದ್ದು ಹರಕೆ ಇತ್ತು. ಮಂಗಳವಾರ ಅಮಾವಾಸ್ಯೆ ಬಂದಾಗಲೇ ಹೋಗ್ಬೇಕಿತ್ತು. ಅದು ಶ್ರೇಯನಿಗೆ 18 ವರ್ಷ ಆದ ನಂತರ ಹೋಗಲಿಕ್ಕಿತ್ತು. ಅದು ಫೆಬ್ರವರಿ 7ನೇ ತಾರೀಕಿಗೆ 18 ವರ್ಷ ಮುಗೀತು ಅವಳಿಗೆ. ಹಾಗಾಗಿ ನಾಳೆ ಅಮಾವಾಸ್ಯೆ ಬಂದಿತ್ತಲ್ಲ, ಅದಕ್ಕಾಗಿ ಶಿವರಾತ್ರಿ ಅಮಾವಾಸ್ಯೆ ದಿನ ನಾವು ಗುಡ್ಡಕ್ಕೆ ಹೋಗ್ಬೇಕಂಥೇಳಿ ಪ್ಲ್ಯಾನ್ ಹಾಕಿ ರೆಡಿ ಆಗಿದ್ವಿ ಸ್ನೇಹಿತರೆ. ನಿಮಗೆ ಹೇಳಬೇಕಂದ್ರೆ ಇಲ್ಲಿ ನೋಡಿ ಬಟ್ಟೆಗಳು ಕೂಡ ಇಟ್ಟಿದ್ದೀನಿ. ಇವೆಲ್ಲ ಗಂಜಿ ಬಟ್ಟೆ ಯಾಕೆ ಅಂತಂದರೆ ಯಲ್ಲಮ್ಮ ಗುಡ್ಡದಲ್ಲಿ ಉತ್ತರ ಕರ್ನಾಟಕದವರಿಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ, ಜೋಗುಳಬಾಯಿಯಲ್ಲಿ ಉಟ್ಗಿ ಉಡ್ತೀವಿ ನಾವು ಆಲ್ಮೋಸ್ಟ್ ಎಲ್ಲರೂ. ನೋಡಿ ಇಲ್ಲಿ ನಾನು ಮೊನ್ನೆ ಗಾಡಿಗೆ ಇರಿಸಿರೋಂಥ ಸೀರೆನ ಎಲ್ಲ ಫಾಲೋದು ಹಚ್ಚಿ ರೆಡಿ ಮಾಡ್ಕೊಂಡಿದ್ದೆ. ಬ್ಲೌಸ್ ಕೂಡ ಹೊಲಿದಿದ್ನಿ. ಬ್ಲೌಸ್ ಕೂಡ ನಿಮಗೆ ತೋರಿಸಿದ್ದೆ ನಾನು. ನೋಡಿ ಇಲ್ಲಿ ಬ್ಲೌಸ್ ಕೂಡ ಹೊಲಿದು ರೆಡಿ ಮಾಡಿಟ್ಟಿದ್ದೇನೆ. ಹಾಗೆ ಶ್ರೇಯಾನ್ ಕೂಡ ಅವಳು ಉಟ್ಟಿಗೆ ಉಡ್ದಿತ್ತು. ಮೇನಾಗಿ ಧನುಷಂದು ಅವಳದು ಹರಕೆ ಇರೋದ್ರಿಂದ ಅವರಿಬ್ಬರಿಗೂ ಕೂಡ ಡ್ರೆಸ್ ತಂದು ರೆಡಿ ಮಾಡಿ ಇಟ್ಟಿದ್ದೇನೆ. ಶ್ರೇಯನ್ಗೆ ಡ್ರೆಸ್ ಕೂಡ ಹೊಲಿದಿದ್ದೇನೆ ಉಟ್ಟಿಗೆ ಉಡ್ಲಿಕ್ಕೆ ಅಂಥೇಳಿ. ನಾನು ಶ್ರೇಯಾ ಮತ್ತು ಧನುಷ್ 3 ಜನ ಉಟ್ಟಿಗೆ ಉಡೋರಿದ್ದು, ನಮ್ಮ ಯಜಮಾನ್ರು ಇಲ್ಲ. ಹಾಗಾಗಿ ಫ್ಯಾಮ್ಲಿ ಎಲ್ಲ ಹೋಗಬೇಕು ಅಂಥೇಳಿ ನಮ್ಮ ಯಜಮಾನ್ರಂತೂ ಹೋಗೇ ಇಲ್ಲ ಅಂತ. ಅವರು ಯಲ್ಲಮ್ಮ ಗುಡಿಗೆ 40 ವರ್ಷದ ಹಿಂದುಗಡೆ ಹೋಗಿದ್ದರು. ಯಾವಾಗ ಹೋಗಿದ್ರಂತೆ. ಅವ್ರು ಹೋಗೇ ಇಲ್ಲ. ಅವ್ರು ಹೋಗಿದ್ದು ನೆನಪು ಇಲ್ಲಂತೆ. ಆಲ್ರೆಡಿ 50 ವರ್ಷ ಅವರಿಗೆ ನೆನಪು ಇಲ್ಲಂತೆ. ಮತ್ತು ನನಗೂ ನೆನಪಿರಲಿಲ್ಲ ಸ್ನೇಹಿತರೆ, ನಾನು ಯಾವಾಗ ಹೋಗಿದ್ದೆ ಅನ್ನೋದು ನೆನಪಿಲ್ಲ. ನಾನು ಈಗ 2024ರಲ್ಲಿ ಹೋಗಿದ್ದೆ ನಾನು. ಈಗ 2 ವರ್ಷದ ಹಿಂದುಗಡೆ 8 ದಿನ ಹೋಗಿದ್ದೆ. ಗಾಡಿಯೆಲ್ಲ ಹೋಗ್ತಾ ನೋಡಿ 8 ದಿನ ಹಾಗೆ ಹೋಗಿದ್ನಿ. ಮತ್ತು ನಾನು ಹೋಗಿಲ್ಲ ಅದರ ನಂತರ. ಈಗ ಹೋಗಲಿಕ್ಕೆ ನಾವು ನಮ್ಮ ಕುಲದೇವರು ಗಂಡನ ಮನೆ ಕಡೆಯಿಂದ ಹೋಗಲಿಕ್ಕಿತ್ತು. ಯಾಕೆ ಕ್ಯಾನ್ಸಲ್ ಆಯಿತು ಇಷ್ಟೆಲ್ಲ ಯಾಕೆ ಅಂತಂದರೆ ಬೇಜಾರಾಗಿದ್ದು, ಶ್ರೇಯಾಂದು ಎಕ್ಸಾಮ್ ಇತ್ತು. ನಮಗೆ ಮುಂಚೆನೇ ಗೊತ್ತಿತ್ತು ಶ್ರೇಯಾನ ಎಕ್ಸಾಮ್ ಇತ್ತು ನಾಳೆ ಅನ್ನೋದು. ಆದರೆ ಅವಳು ಏನು ಹೇಳಿದ್ಲು, ಎಕ್ಸಾಮ್ ಇದೆ ಅಮ್ಮ ಅಂತ ಇಷ್ಟೇ ಹೇಳಿದ್ಲು ಸ್ನೇಹಿತರೆ. ನಾಳೆ ಇರುವಂಥ ಎಕ್ಸಾಮು ನಾಳೆ ಮಿಸ್ ಆದರೆ ಫೆಬ್ರವರಿ 17ನೇ ತಾರೀಕು ಬರೆದು ಬಿಟ್ಟರೆ ಮುಂದೆ ಜೂನಲ್ಲಿ ಬರಿಬೇಕಾಗತ್ತೆ ಅಂತೆ. ಅವಳು ಶ್ರೇಯಾ ಜೂನಲ್ಲಿ ಬರೀದಾದರೆ ಅವಳು ಓದಿರೋದು ಆಲ್ಮೋಸ್ಟ್ ಎಲ್ಲ ಮರ್ತು ಹೋಗಿಬಿಡುತ್ತೆ ಅವಳಿಗೆ ಜೂನಲ್ಲಿ ಅನ್ನೋ ಅಷ್ಟರಲ್ಲಿ. ಹಾಗಾಗಿ ಜೂನಲ್ಲಿ ಅಂದರೆ ಮರ್ತು ಬಿಡುತ್ತೆ ಅವಳಿಗೆ.
ಅದಕ್ಕೆ ಅವ್ರು ಸರ್ ಕಾಲ್ ಮಾಡಿ ಹೇಳಿದರು, ಇಲ್ಲ ಜೂನಲ್ಲಿ ಅಂದರೆ ಅವಳಿಗೆ ಮರ್ತಿರುತ್ತೆ, ವಾಪಸ್ ರಿಪೀಟ್ ಓದಿ ಬರಿಬೇಕಾದ್ರೆ ಅವಳಿಗೆ ತುಂಬಾ ಕಷ್ಟ ಆಗುತ್ತೆ ಅದು ಎಕ್ಸಾಮು, ಮತ್ತು ನಾವೇನ ಲೀವ್ ಕೊಡ್ತೀವಿ, ನೀವು ಬೇಕಾದರೆ ಕರ್ಕೊಂಡು ಹೋಗಿ ಅಂದರು. ಅದು ಸ್ನೇಹಿತರೆ ಅವಳು ಕಾಲೇಜಿಗೆ ಹೋಗೋದು ನಿಟ್ಯ ಕಾಲೇಜಲ್ಲಿ, ಆಟೋನಮಸ್ ಕಾಲೇಜ್ ಅದು ಈಗ ಎಂತ ಮಾಡೋದು, ಅವಳದ್ದು ಮಾತ್ರ ಪ್ರಾಬ್ಲಮ್. ಈಗ ಧನುಷನಿಗೆ ಫೋನ್ ಮಾಡಿ ಕೇಳಿದ್ವಿ, ಅವನು 10th ಈ ಸತಿ, ಅವನಿಗೆ ಮಾರ್ಚ್ 18ಕ್ಕೆ ಆ್ಯನ್ಯುವಲ್ ಎಕ್ಸಾಮ್ ಇದೆ. ಆದರೂ ಪ್ರಿನ್ಸಿಪಲ್ ಸರ್ ಹೇಳಿದರು, ಇಲ್ಲ ಒಂದೇ ದಿನ ಮಾತ್ರ ಕರ್ಕೊಂಡು ಹೋಗಿ, 2-3 ದಿನ ಬೇಡ ಅಂದರು. ನಾವು ಹೇಳಿದ್ವಿ ಸೋಮವಾರ ರಾತ್ರಿ ಕರ್ಕೊಂಡು ಹೋಗ್ತೇವೆ, ಅಂದರೆ 4 ಗಂಟೆಗೆ ಅವ್ನ ಶಾಲೆ ಬಿಡುತ್ತೆ, 4 ಗಂಟೆಗೆ ಹೋಗಿ ಕರ್ಕೊಂಬಂದರೆ ನಾವು ರಾತ್ರಿ 7-8 ಗಂಟೆಗೆ ಬಸ್ ಹತ್ತಿದ್ರೆ ಹೋಗ್ಬೋದು. ಮತ್ತು ಮಂಗಳವಾರ ಬೆಳಗ್ಗೆ ಹೋಗಿಬಿಡ್ತೀವಿ, ಹೇಗಿದ್ರು 5-6 ಗಂಟೆಗೆ. ಅಲ್ಲಿಂದ ದೇವರ ದರ್ಶನ, ಜೋಗಳ ಬ್ಯಾಂಕ್ ಹೋಗಿ ಗುಟ್ಟಿಗೆ ಬಿಟ್ಟು ಸತ್ಯವಂತ ದರ್ಶನ ಮಾಡಿ, ಮತ್ತು ರಿಟರ್ನ್ ಮಂಗಳವಾರ ದಿನ ಬಸ್ ಹತ್ತಿ ಬುಧವಾರ ಬೆಳಿಗ್ಗೆ ಇಲ್ಲಿಗೆ ಬಂದು, ಮತ್ತು ಮಕ್ಕಳನ್ನ ಶಾಲೆಗೆ, ಧನುಷನಿಗೆ 7 ಗಂಟೆಗೆ ಹೋಗಿ ಶಾಲೆಗೆ ಬಿಟ್ಟರೆ ಶ್ರೇಯ 7 ಗಂಟೆಗೆ ಅವಳು ಕಾಲೇಜ್ಗೆ ಹೋಗ್ತಾಳಲ್ಲ, ಈ ಥರ ಮಾಡಿದ್ವಿ. ಈಗ ನೋಡಿದರೆ ಸರ್ ಈ ಥರ ಹೇಳಿಬಿಟ್ರು. ಇನ್ನೆಂತ ಮಾಡೋದು, ಅವಳು ಕೂಡ ಹೇಳ್ತಾ ಇದ್ಲು, ಅಮ್ಮ ನಂದು ಎಕ್ಸಾಮ್ ಇದೆ, ಬರಲಿಕ್ಕೆ ಆಗಲ್ಲ ಅಂತ ಇದ್ಲು. ಅವಳನ್ನೇನೋ ಒಂದು ಹೇಳಿ ಒಪ್ಪಿಸಿದ್ವಿ. ಈಗ ಎಲ್ಲ ಕೂಡ ಈ ಥರ ಆಯಿತು. ಅದು ಹೋಗುವಂಥದ್ದು ಇನ್ನೂ ನಮಗೆ ಕೂಡಿ ಬಂದಿಲ್ಲ. ಅದು ನಾವು ಹೋಗ್ಬೇಕಂತೇಳಿ ಅಂದ್ಕೊಂಡಿರ್ತೀವಿ, ಏನಾದರೂ ಒಂದು ಅಡ್ಡ ಬರುತ್ತೆ ಅಂತಾರೆ, ಈ ಥರ ಆಗಿದೆ ಇವತ್ತು. ಅದು ಯಾಕೆ ಏನು ಅಂಥೇಳಿ ಗೊತ್ತಾಗ್ತಾ ಇಲ್ಲ, ಅದೇ ಬೇಜಾರಾಯಿತು ನನಗೆ. ಎಂತ ಮಾಡೋದು ಹೇಳಿ. ಅದಕ್ಕೆ ಚೂಡ ಮಾಡಿಟ್ಕೊಂಡೆ, ಉಂಡೆ ಕಟ್ಟಬೇಕಂದೆ ಈಗ. ಮತ್ತು ಬೆಳ್ಳುಳ್ಳಿ ಖಾರ, ಒಂದು 4 ಚಪಾತಿ, ಅಂದರೆ ಅಲ್ಲಿ ಗುಡದಲ್ಲೆಲ್ಲ ನಮ್ಮ ಮನೆಯವರು ಕೂಡ ಸ್ವಲ್ಪ ಜಾಸ್ತಿ ಹೋಟೆಲಲ್ಲಿ ತಿನ್ನೋದಿಲ್ಲ. ಚಪಾತಿ ಒಂದು ಸ್ವಲ್ಪ ಮಾಡಿಟ್ಕೊಂಡು, ಮತ್ತು ಚೂಡ ಸ್ವಲ್ಪ ಉಂಡೆ ತೊಗೊಂಡು ಹೋದರೆ ತಿನ್ಬೋದು. ಮತ್ತು ನನಗೂ ಕೂಡ ಹೋಟೆಲ್ದಟ್ಟು ಇಷ್ಟ ಆಗಲ್ಲ ತಿನ್ನೋದಕ್ಕೆ, ಯಾಕಂದರೆ ಎಣ್ಣೆ ಪದಾರ್ಥ ನನಗೆ ಸ್ವಲ್ಪ ಉಸಿರಾಟ ತೊಂದರೆ ಇರೋದರಿಂದ ಎಣ್ಣೆದು ನಾನು ಸ್ವಲ್ಪ ತಿನ್ನೋದು ಕಡಿಮೆ. ಚಪಾತಿ ಮಾಡ್ಕೊಂಡು ಹೋದ್ರೆ ಆಯ್ತು ಅಂತ ಹೀಗೆಲ್ಲ ಪ್ಲ್ಯಾನ್ ಹಾಕಿದ್ದೆ. ಚೂಡ ಸಹ ಮಾಡಿದ್ದೆ. ನಮ್ಮ ಮನೆಯವ್ರು ಬೈತಾ ಇದ್ದಾರೆ, ಅವ್ರನ್ನ ಪೇಟೆ ಕಳಿಸಿದ್ದೇನೆ. ಯಾಕೆ ಅಂದರೆ ಬಾಳೆಹಣ್ಣು ತರಲಿಕ್ಕೆ ಮತ್ತು ಇದಕ್ಕೆಲ್ಲ ಪೇಟೆ ಕಳಿಸಿದ್ದೀನಿ. ಅವರು ಎಂತ ಮಾಡೋದು ನೋಡಿ, ಬಾಳೆಹಣ್ಣು ಒಂದು ಬ್ಯಾಗ್ ಸೈಡದು ಕಟ್ಟಾಗಿತ್ತು, ಅವ್ರ ಬಟ್ಟೆ ಸಹ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವ್ರು ಬೈತಾ ಇದ್ದಾರೆ. ಈಗ ಅವ್ರಿಗೆ ಸುಸ್ತಾಗಿದೆ ಅಂಥೇಳಿ ಮಲಗಿದ್ರು ಸ್ನೇಹಿತರೆ, ಎಬ್ಬಿಸಿಬಿಟ್ಟು ಪೇಟೆ ಕಳಿಸಿದ್ದೀನಿ. ಈ ಥರ ಆಗುತ್ತೆ, ಎಂತ ಮಾಡೋದ್ಲಿಕ್ಕಿಲ್ಲ, ಬಂದದ್ದು ಅನುಭವಿಸ್ಲೇಬೇಕು. ಆಕೆ ಎಲ್ಲ ಈಗಿನ್ನೂ ನಮ್ಮನ್ನ ಕರ್ಸ್ಕೊಳ್ಳೋ ಅದೃಷ್ಟನೇ ಇಲ್ಲ. ಯಾವಾಗ ಕರ್ಸ್ಕೊಳ್ಳಿ ಸ್ನೇಹಿತರೆ, ಮತ್ತು ಎಂತ ಮಾಡಲಿಕ್ಕಾಗತ್ತೆ. ಮತ್ತು ಶನಿವಾರ ಆದಿತ್ಯವಾರ ಹೋಗ್ಬೇಕಂದ್ರೆ, ಶನಿವಾರ ಆದಿತ್ಯವಾರ ಎಷ್ಟು ತಾರೀಕು ಎಷ್ಟು ಇರುತ್ತೆ, ಶನಿವಾರ 21, ಆದಿತ್ಯವಾರ 22 ಹೋಗಲಿಕ್ಕೂ ಆಗಲ್ಲ. ಅವತ್ತು ಕೂಡ ಶನಿವಾರ ಆದಿತ್ಯವಾರ 21, 22 ನೋಡಬೇಕು. ಯಜಮಾನ್ರ ಮನೆಯಲ್ಲಿದ್ದರೆ ಕೇಳ್ತೇನೆ, ಹೋಗೋದಾದರೆ ಆದಿತ್ಯವಾರ ಹೋಗಿ ಬರ್ತೆ, ಏನಾಗುತ್ತೆ ನೋಡ್ತೇವೆ. ಅಲ್ಲಿ ಮತ್ತೆ ಯೋಚನೆ ಮಾಡಿದೆ ಹೇಗಿರುತ್ತೆ ಅಂಥೇಳಿ. ನೋಡಿ, ನಾನು ಎಲ್ಲ ಮುಳುಗಿ ಹೋಗ್ಬೇಕಂತ ಹೇಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಖಾರ ಮಾಡ್ಬೇಕಂತ ಹೇಳಿ ನೆನೆ ಹಾಕಿದ್ನಲ್ಲ ಸ್ನೇಹಿತರೆ. ಈಗ ಇದನ್ನು ತಗೋತಾ ಇದ್ದೀನಿ. ಜಾಸ್ತಿ ಏನು ನೆನೆಸಿಟ್ಟಿರಲಿಲ್ಲ, ಸ್ವಲ್ಪ ನೆನೆಸಿಟ್ಟಿದ್ದೆ. ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡ್ತೀನಿ. ನೋಡಿ, ನೆನೆದಿದ್ದಾವೆ ಚೆನ್ನಾಗಿ ನೀರಿಗೆ, ಅಂದರೆ ಪೇಸ್ಟ್ ನೈಸಾಗಿ ಚೆನ್ನಾಗಿ ಬರುತ್ತೆ ಅಂಥೇಳಿ ಅಷ್ಟೇ. ನೋಡಿ, ಈಗ ನೀರು ಬೇಕಾದರೆ ನಿಮಗೆ ಇದೇ ನೀರು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಇದು ಆಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋತೀನಿ ನಾನು. ನೋಡಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ತೀನಿ. ನೋಡಿ, ಹುಣಸಿನ ಹುಳಿ ನೆನೆ ಇಟ್ಟಿರಲಿಲ್ಲ ನಾನು, ಇಡೀ ಹುಣಸಿನ ಹುಳಿನ ಹಾಕ್ತಾಯಿದ್ದೀನಿ. ಕಡ್ಡಿಯದೆಲ್ಲ ತೆಗೆದುಬಿಟ್ಟು, ಸ್ವಲ್ಪ ಜಾಸ್ತಿ ಏನಿಲ್ಲ, ಇಷ್ಟು ಸಾಕು. ಇದನ್ನೀಗ ನೈಸಾಗಿ ನಾನು ಇದನ್ನು ಪೇಸ್ಟ್ ಮಾಡ್ತೀನಿ ಈಗ, ಮತ್ತು ಆಮೇಲೆ ಹಾಕ್ತೀನಿ ಪದಾರ್ಥ. ನೋಡಿ, ಈ ಥರ ತರಿ ಇದೆಯಲ್ಲ, ಇದಕ್ಕೆ ಸ್ವಲ್ಪ ನೀರು ಬೇಕು. ನೆನೆಸಿಟ್ಟಿರೋಂಥ ನೀರನ್ನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಹುಳಿ ನೆನೆಸಿರ್ತೀವಲ್ಲ, ಹುಳಿ ನೀರಾದರೂ ಹಾಕ್ಕೊಳ್ಳಿ. ನೋಡಿ, ಈ ಥರ ಈಗ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಫುಲ್ಲು ಬ್ಯಾಡಿಗೆ ಮೆಣಸಿದು. ಇದಕ್ಕೀಗ ನಾನು ಮತ್ತೆ ಹಾಕ್ತೀನಿ. ನೋಡಿ, ಏನೇನು ಹಾಕ್ತೇನೆ ಅಂಥೇಳಿ ತೋರಿಸ್ತೇನೆ ನಿಮಗೆ. ಇಲ್ಲಿ ಬಂದು ಇದಕ್ಕೆ ಮೇನಾಗಿ ಬೇಕಾಗಿರೋದು ಸ್ವಲ್ಪ ಬೆಲ್ಲ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ ಇದಕ್ಕೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಖಾರ ಅಂದರೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕು ಸ್ನೇಹಿತರೆ. ಅದಕ್ಕಾಗಿ
ಇಲ್ಲಿ ಮತ್ತು ಸ್ವಲ್ಪ ಕೊತ್ತಂಬರಿ ನೋಡಿ. ಈಗ ಇದನ್ನಷ್ಟು ಹಾಕಿ ಈಗ ನಾನು ಮತ್ತೆ ಪೇಸ್ಟ್ ಮಾಡ್ತೀನಿ. ಇದನ್ನು ನೈಸಾಗಿ ಪೇಸ್ಟ್ ಮಾಡ್ತೀನಿ. ಸ್ನೇಹಿತರೆ, ನಾನು ಒಂದು ಫೋನ್ ಬತ್ತು, ಸಿಕ್ಕಾಪಟ್ಟೆ ತಲೆ ತಿಂತ ಇದ್ದ ಸ್ನೇಹಿತರೆ. ನಾವು ಫೇಸ್ಬುಕ್ಕೆ ಇನ್ಸ್ಟಾಗ್ರಾಮಿಗೆ ಸೀರೆದು ಅಡ್ವರ್ಟೈಸ್ಮೆಂಟ್ನಾಗ ನಂಬರ್ ಹಾಕ್ತೀನಿ ನೋಡಿ. ಸೀರೆದ್ರಲ್ಲಿ ಫೋನ್ ಹಚ್ಚಿ ಎಷ್ಟು ತಲೆ ತಿಂತಾ ಇದ್ದಾನೆ ಅಂದರೆ ಅವನು ನೋಡಬೇಕು, ಸಿಕ್ಕಾಪಟ್ಟೆ ತಲೆ ತಿಂತಾ ಇದ್ದಾನೆ. ಅದಕ್ಕಾಗಿ ನಮ್ಮ ಯಜಮಾನ್ರ ಕೈಯಲ್ಲಿ ಕೊಟ್ಟೆ ನಾನು. ಹಾಗೆ ಇದಕ್ಕೆ ಹಾಕೊಂಡ್ಬಿಟ್ಟೆ. ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ನಾನು. ಇಲ್ಲಿ ತಳಕ್ಕೆ ನೋಡಿ ಕಾಣಿಸ್ತಿರ್ಬೋದಲ್ಲ ನಿಮಗೆ. ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಬಿಸಿ ಆದಮೇಲೆ ಬೆಳ್ಳುಳ್ಳಿ ಚಟ್ನಿ ಹಾಕಿದ್ದೀನಿ. ಇದನ್ನೀಗ ಚೆನ್ನಾಗಿ ಕುದಿಸ್ಬೇಕು. ಒಂದು 3-4 ನಿಮಿಷ ಕುದಿಸಿದ್ರೆ ಸಾಕು. ತುಂಬ ದಿನ ಇಟ್ಕೊಂಡು ತಿನ್ಲಿಕ್ಕೆ ಬರುತ್ತೆ ನಮಗೆ ಕುದಿಸಿದ್ರೆ. ನೀರಲ್ಲಿ ನೆನೆ ಇಟ್ರೂ ಪರವಾಗಿಲ್ಲ, ನೆನೆ ಹಿಡ್ದಿದ್ರೂ ಪರವಾಗಿಲ್ಲ. ಹಾಗೆ ಮಾಡಿದ್ರೂ ಸ್ವಲ್ಪ ನೆನೆ ಹಿಡ್ದಿದ್ರೆ ಲೇಟ್ ಆಗುತ್ತೆ ಇದನ್ನು ಮಾಡಲಿಕ್ಕೆ, ಮಿಕ್ಸಿಗೆ ಹಾಕುವಾಗೆಲ್ಲ. ಅದಕ್ಕಾಗಿ ನೀರಲ್ಲಿ ನೆನೆ ಇಟ್ಟರೆ ಸ್ವಲ್ಪ ಬೇಗ ಸಣ್ಣ ಆಗುತ್ತೆ ನೋಡಿ. ಏನೂ ಒಂದು ಬೀಜ ಇಲ್ಲ, ಏನಿಲ್ಲಲ್ಲ. ಅದಕ್ಕಾಗಿ ನೋಡಿ ಸ್ನೇಹಿತರೆ, ಒಂದು 4ರಿಂದ 5 ನಿಮಿಷ ಆಗಿದೆ ಸಾಕು ನನಗೆ. ಜಾಸ್ತಿ ಕುದಿಸೋದು ಮತ್ತು ಜಾಸ್ತಿ ಇದು ಆಗಿಬಿಡುತ್ತೆ. ಈಗ ಗ್ಯಾಸ ಬಂದ್ ಮಾಡಿಬಿಡ್ತೀನಿ. ಇದು ಫುಲ್ಲು ತಣ್ಣಗಾದ್ಮೇಲೆ ನಾವು ಎತ್ತಿ ಫ್ರಿಜ್ಜರಲ್ಲಿ ಇಟ್ಕೊಳ್ಳಿ. ಫ್ರಿಜ್ಜರಲ್ಲಿ ಇಡ್ಲಿಕ್ಕೂ ನಡಿತೈತೆ, ಹೊರಗಡೆನೂ ಇಟ್ಟರು ಬರುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ಈಗ ನಾನು ಇದನ್ನು ಯಾವಾಗಲೂ ಫ್ರಿಜ್ಜರಲ್ಲೇ ಇಡ್ತೇನೆ. ಫ್ರಿಜ್ಜರ್ ಇಲ್ಲ ಹೊರಗಡೆನೇ ಇಡ್ತಿದ್ದೆ. ಇಟ್ಟರೆ ತುಂಬ ದಿನ ಬರಲ್ಲ. ಯಾಕೆ ಅಂದರೆ ಅಷ್ಟೇ ಒಂದು 2 ವಾರ ಅದು ಬರುತ್ತೆ. ಫ್ರಿಜ್ಜರಲ್ಲಿ ಇಟ್ಟರೆ ಒಂದು 2ರಿಂದ 3 ತಿಂಗಳ ಬರುತ್ತೆ ಚೆನ್ನಾಗಿ. ಈಗ ಸಾಕು, ಗಟ್ಟಿಯಾಗಿದೆ. ಇದು ಆರಲಿ ಬಿಟ್ಬಿಡ್ತೀನಿ, ಗ್ಯಾಸ್ ಆಫ್ ಮಾಡಿ. ನೋಡಿ ಇದು ಆರು ಚೆನ್ನಾಗಿ. ಈಗ ಬನ್ನಿ, ಈಗ ಇಷ್ಟೊಂದು ಪಾತ್ರೆ ಇದಾವೆ, ಪಾತ್ರೆ ತೊಳಿತೇನೆ. ನಮ್ಮ ಅಮ್ಮರ ಮನೆಯಲ್ಲಿ ಫಂಕ್ಷನ್ ಇತ್ತಂತ ಮೊಸರು ಬಜ್ಜಿ ಮಸಾಲೆ ವಡೆ ಕೊಟ್ಟು ಕಳಿಸಿದ್ದಾರೆ. ಹಾಗೆ ಒಂದಿಷ್ಟು ಅನ್ನನ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸ್ಪೆಷಲಾಗಿ ತೋರಿಸ್ತಾ ಇದ್ದೀನಿ ನೋಡಿ, ಬಾಳೆಕಾಯಿ ಪಾಯಸ. ಇದು ಬಂದು ಬಾಳೆಕಾಯಿ ಪಾಯಸ. ಹಾಗಾಗಿ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ನಮ್ಮ ಚಿಕ್ಕ ಬೊಗಣೆ ನೋಡಿ ಕಾಣಿಸುತ್ತಾ ನಿಮಗೆ, ಎಷ್ಟು ಚಿಕ್ಕದಿದೆಯಲ್ಲ, ಖುಷಿ ಆಗುತ್ತೆ. ನಮ್ಮವ್ವ ಅಂದರೆ ನಮ್ಮವ್ವ ಈ ಥರದ್ದೆಲ್ಲ ಕೊಟ್ಟು ಕಳಿಸ್ತಾಳೆ ನಂಗೆ, ಚಿಕ್ಕದು. ಇದು ಹುಳಿ ತುಂಬ ಚೆನ್ನಾಗಿರುತ್ತೆ. ಇದು ಹುಳಿ ಅಂದರೆ ಯಾವ್ದು ಹುಳಿ ಅಂದರೆ, ನಾನು ಪೈನಾಪಲ್ದು ಮಾಡಿ ಹಾಕಿದ್ದೀನಿ, ಆಲ್ರೆಡಿ ಮಾವಿನಕಾಯ್ದು ಮಾಡಿ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಹುಳಿ. ಎಷ್ಟು ದಿನ ಇಟ್ಟರು ತಿನ್ಲಿಕ್ಕೆ ಒಳ್ಳೆಯದಾಗುತ್ತೆ. ನಾನು ಕೂಡ ಅನ್ನ ಮಾಡಿದ್ದೆ, ಅನ್ನ ಇದೆ. ಮತ್ತು ಇಲ್ಲಿ ನೋಡಿ ಮೆಂತ್ಯ ಪಲ್ಯ ಇದೆ. ಹಾಗೆ ಬಂದು ಇಲ್ಲಿ ಇದು ಇದೆ ಚಪಾತಿ. ಮುಂಜಾನೆ ಏನು ಮಾಡಿದ್ಮೇಲೆ ಯಾರೂ ಊಟ ಮಾಡಿಲ್ಲ ನೋಡಿ. ಚಪಾತಿ ಕೂಡ ಹಾಗೆ ಇದೆ. ಬೇಜಾರಾಯಿತು, ಎಲ್ಲ ಗುಡಕ್ಕೆ ಹೋಗೋದಿಲ್ಲ ನಂಟ್ಲೆ. ತುಂಬ ದಿನದಿಂದ ಹರಕೆ ಇತ್ತಲ್ಲ, ಹೋಗ್ಬೇಕನ್ನೋದೊಂದು ಆಸೆ ಇತ್ತು, ಅದು ಬೇಜಾರಾಯಿತು. ಈಗ ಇದೆಲ್ಲ ಪಾತ್ರೆ ತೊಳ್ಕೊತೀನಿ ನೋಡಿ ಸ್ನೇಹಿತರೆ. ನಾನು ಇಷ್ಟೋ ತನಕ ಮಲ್ಕೊಂಡಿದ್ದೆ. ಈಗ ಬೆಳ್ಳುಳ್ಳಿ ಖಾರ ಮಾಡಿದ್ನಿ. ಆವಾಗಲೇ ಮಧ್ಯಾಹ್ನ ಬೇಜಾರಾಯಿತು, ಸ್ವಲ್ಪ ಮಲಗಿದ್ದೆ. ಮತ್ತು ಇನ್ನೊಂದು ಏನು ಗೊತ್ತಾ, ಬೆಳಗ್ಗೆ ಬೇಗ ಇದ್ದಿರ್ತಾನಲ್ಲ, ಸ್ವಲ್ಪ ಮಧ್ಯಾಹ್ನ ನಿದ್ದೆ ಬರ್ತಾ ಉಂಟು. ಈಗ ನಿದ್ದೆ ಮಾಡಿಬಿಟ್ರೆ ಏನಾಗುತ್ತೆ, ನನಗೆ ರಾತ್ರಿ ನಿದ್ದೆ ಬರಲ್ಲ. ಅದಕ್ಕೋಸ್ಕರ ಮಧ್ಯಾಹ್ನ ಮಲಗೋದಿಲ್ಲ. ಇವತ್ತು ಸ್ವಲ್ಪ ಬೇಜಾರಾದಂಗೂ ಆಯಿತು. ಅದಕ್ಕೆ ಹೋಗಿ ಮಲ್ಕೊಂಡ್ಬಿಟ್ಟೆ, ನಿದ್ದೆ ಹತ್ತಿಬಿಟ್ಟಿದೆ ನನಗೆ ಅಲ್ಲೇ. ಈಗ ಎಲ್ಲ ಮುಡ್ಕೊ ಹೋಗೋದು ಕ್ಯಾನ್ಸಲ್ ಆಯ್ತು, ಅದೇ ಬೇಜಾರಾಯಿತು. ಪರವಾಗಿಲ್ಲ. ಇನ್ನೊಂದೇನು ಗೊತ್ತಾ, ನಾನು ಈಗ ಮೆಣಸನ್ನು ಮಿಕ್ಸಿಗೆ ಹಾಕ್ತಾಯಿದ್ದೆ. ಒಂದು ಕಾಲ್ ಬತ್ತು ಹೊಸ ನಂಬರಿಂದ. ಯಾಕೆ ಅಂದರೆ ಇವತ್ತು ಧನುಷನ್ ಕರ್ಕೊಂಬರ್ಲಿಕ್ಕೆ ಹೋಗ್ತೇವೆ, ಅವನಿಗೆ ರೆಡಿಯಾಗಿರೋ ಅಂತ ಹೇಳಿದ್ದೆ. ಅವನು ರೆಡಿಯಾಗಿ ನಿಂತಿರ್ತಾನೆ, ಯಾರ್ದೋ ಫೋನ್ ತೊಗೊಂಡು ಕಾಲ್ ಮಾಡಿದ್ದಾನೆ, ಯಾರ್ದಾರು ಸರ್ದಂತ ಹಿಂಗೆ ಮಾಡಿ ಕಾಲ್ ರಿಸೀವ್ ಮಾಡಿದೆ ಸ್ನೇಹಿತರೆ. ಯಾರು ನನ್ನ ಸೀರಿದಕ್ಕೆ ನಂಬರ್ ಹಾಕಿನೆಲ್ಲ ಫೋನ್ ಮಾಡಿ ಏನು ಮಾಡತ್ತೀರಿ, ಏನೋ ಒಂದು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ ಅವನು, ಹಾಗೆ ಹೀಗೆ ಅಂಥೇಳಿ. ನಾನು ಹೇಳಿದೆ, ನಿಮ್ಮ ಮನೇಲಿ ಅಕ್ಕ ಇಲ್ವಾ, ತಂಗಿ ಇಲ್ವಾ, ತಾಯಿ. ಮೊದಲಿಗೆಲ್ಲ ಚೆನ್ನಾಗಿ ಮಾತಾಡಿದೆ, ಆಮೇಲೆ ನಾನು ಫೋನ್ ಕಟ್ ಮಾಡಿದೆ, ಕೋಪ ಬಂತು. ಮತ್ತೆ ಸ್ಟಾರ್ಟ್ ಮಾಡಿದ. ನಾನು ಹೇಳಿದೆ, ನಿನಗೆ ಅಕ್ಕ ತಂಗಿ ಯಾರು ಇಲ್ವಾ, ಈ ಥರ ಮಾತಾಡ್ತೀಯಲ್ಲ ಅಂತಂದೆ. ನಾವು ಒಂದೇನೋ ಮನೆಯಲ್ಲಿ ಕೂತು ದುಡಿತಾ ಇದ್ದೀವಿ ಅಂತಂದರೆ ಅದಕ್ಕೋಸ್ಕರ ನಂಬರ್ ಹಾಕಿರ್ತೀನಿ, ನೀವು ಈ ಥರ ಮಾಡ್ತೀರಲ್ಲ ಅಂತಂದೆ. ನಾನು ಆಗ ಫೋನ್ ಮತ್ತೆ ಕಟ್ ಮಾಡಿದೆ. ನನಗೆ ಅವು ಮಾತಾಡೋದು ನೋಡಿ ಒಂಥರ ಬೇಜಾರಾದಂಗೆ ಫೋನ್ ಕಟ್ ಮಾಡಿದೆ. ನಮ್ಮ ಮನೆಯವ್ರು ಇದ್ರಲ್ಲ,
ಅವ್ರ ಕೈಯಲ್ಲಿ ಕೊಟ್ಟೆ ಸ್ನೇಹಿತರೆ, ಈ ಥರ ಮಾತಾಡ್ತಾ ಇದ್ದಾನೆ ತೊಗೊಳ್ಳಿ ಅಂತೇಳಿ. ನಮ್ಮ ಮನೆಯವರು ನೋಡಲಿಕ್ಕೆ ಎಷ್ಟು ಸೈಲೆಂಟ್ ಅದಾರಲ್ಲ ಅಷ್ಟು ವೈಲೆಂಟ್ ಅದಾರ ಸ್ನೇಹಿತರೆ. ಅವರು 20 ವರ್ಷ ಆದ್ರೂ ಅವರು ಗಲಾಟೆ ಮಾಡ್ತಿರ್ತಾರೆ, ಬೈತಿರ್ತಾರಲ್ಲ, ಅವಾಗ ನಾವು ಸೈಲೆಂಟಾಗಿ ದೂರ ನಿಲ್ತೇವೆ. ನಾವು ಅಷ್ಟು ಇದ್ದಾರೆ, ನೋಡ್ಲಿಕ್ಕೆ ಅಷ್ಟು ಸೈಲೆಂಟು. ಆದರೂ ಇಂಥ ವಿಚಾರ ತುಂಬ ವೈಲೆಂಟ್ ಅವರು ಮೊದಲಿಗೆಲ್ಲ ತಿಳಿಸಿ ಹೇಳಿದ್ರು ಆ ಹುಡುಗನಿಗೆ. ಹೇಳಿದ್ರು, ಆಮೇಲೆ ಸಾರಿ ಅಣ್ಣ ತಪ್ಪಾಯಿತು ಅಂಥೇಳಿ ಅಂದ. ನಮ್ಮ ಮನೆಯವ್ರು ಹೇಳಿದ್ರು, ಆ ಥರ ಮಾಡ್ಲಿಕ್ಕೆ ಹೋಗ್ಬಿಡಪ್ಪ, ಅವರು ಸೀರೆ ಬಿಸ್ನೆಸ್ ಅಂತ ಮಾಡ್ತಿರ್ತಾರೆ, ಸೀರೆ ತೊಗೊಳೋದಾದ್ರೆ ಕಾಲ್ ಮಾಡಿ ಸೀರೆ ಕೇಳಿ ಇದನ್ನು ರೇಟೆಲ್ಲ ಕೇಳ್ಕೊಳ್ಳಿ, ಆದರೆ ಈ ಥರ ಹೆಣ್ಮಕ್ಳಿಗೆ ಮಾಡೋದು ತಪ್ಪಲ್ಲ ಅಂತೇಳಿ ನಮ್ಮ ಮನೆಯವ್ರು ಸ್ವಲ್ಪ ಮೊದಲಿಗೆಲ್ಲ ರಾಂಗಾಗಿ ಮಾತಾಡಿದರು. ಆಮೇಲೆ ಅವನಿಗೆ ತಿಳಿಸಿ ಹೇಳಿದರು, ತಿಳ್ಕೊಂಡು ಸಾರಿ ಕೇಳಿದ. ಈಗ ನಂಬರ್ ನಾವೇ ಬ್ಲಾಕ್ ಮಾಡಿದ್ದೀವಿ ಸ್ನೇಹಿತರೆ ಅದನ್ನೀಗ. ಹಾಗೆ ಈ ಥರ ಆಗುತ್ತೆ ನೋಡಿ, ಏನು ಮಾಡೋದು. ಹಾಗಾಗಿ ಇಷ್ಟ ಆಗಿದೆ. ಇವತ್ತು ಬೇಜಾರಲ್ಲಿ 2 ಬೇಜಾರಾಯಿತು. ಇವತ್ತು ಯಲ್ಲಮ್ಮಗುಡಿಗೆ ಹೋಗೋದೊಂದು ಬೇಜಾರಾಯಿತು, ಹೋಗಲಿಲ್ಲ ಅನ್ನೋದೊಂದು, ಇದು ಒಂದು ಈ ಥರ ಇದೆ. ಮತ್ತು 1-2 ದಿನ ವಿಡಿಯೋಗಳು ಲೇಟ್ ಮಾಡಿ ಬರ್ತಾಯಿದೆ ಸ್ನೇಹಿತರೆ. ಇವಾಗ ಯಾರು ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ನಾನು ಸ್ಟೆಪ್ ಮೇಲೆ ಹಾಕ್ತಾ ಇರ್ತೀನಿ. ಇವತ್ತು 1-2 ದಿನದ್ದು ವಿಡಿಯೋ ಮೊನ್ನೆ ಹಾಕಲಿಲ್ಲಲ್ಲ, 1-2-3 ದಿನ ಹಾಕಲಿಲ್ಲ, ಎಡಿಟ್ ಮಾಡಿ ಉಳ್ಕೊಂಡ್ಬಿಟ್ಟಿದೆ. ದಿನ 2 ವಿಡಿಯೋ ಬಿಟ್ರು ಹಣೆ ಬರ ಅಷ್ಟೇ ಇದೆ ವ್ಯೂಸ್ದು. ದಿನ 1 ವಿಡಿಯೋ ಬಿಟ್ಟರು ಅಷ್ಟೇ ವ್ಯೂಸ್ ಹಣೆ ಬರ ಇದೆ. ಏನು ಮಾಡ್ಲಿಕ್ಕೆ ಬರಲ್ಲ ಸ್ನೇಹಿತರೆ. ಅದಕ್ಕಾಗಿ ಎಷ್ಟಾಗುತ್ತೋ ಅಷ್ಟನ್ನು ಬಿಡ್ತಾ ಹೋಗ್ತೀನಿ. ಇದು ತುಂಬ ಲೆಂತಿ ಆಗ್ಬೋದು. ಇವತ್ತು ಏನು ಮಾಡಲ್ಲ, ಈಗ ಅನ್ನ ಒಂದಿದೆ, ಅದಕ್ಕೆ ಒಂದು ಟೊಮೆಟೊ ಸಾಂಬಾರು ಮಾಡಿಬಿಡ್ತೀನಿ. ಹಾಗಾಗಿ ಮತ್ತು ನಾಳೆ ಬೆಳಿಗ್ಗೆ ಕಟ್ಟಿನ ಸಾರೆಲ್ಲ ಮಾಡಲಿಕ್ಕಿರುತ್ತೆ, ಅಷ್ಟೇ ಮಾಡ್ತೀನಿ. ಇನ್ನೇನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ವಿಡಿಯೋ ತುಂಬ ಲೆಂತಿ ಆಗ್ಬೋದು. ಇವತ್ತು ತುಂಬ ಮಾತಾಡಿದ್ದೀನಿ, ಬೇಜಾರು ಕೂಡ ಆಗಿದ್ದೀನಿ. ಶೇಂಗಾದ ಉಂಡೆ ಮಾಡಲಿಲ್ಲ, ಏನು ಮಾಡಲಿಲ್ಲ, ಇದನ್ನೊಂದು ಮಾಡಿದೆ ಅಷ್ಟೇ. ಚೂಡ ಒಂದು ಮಾಡಿದೆ, ಮತ್ತು ಬೆಳ್ಳುಳ್ಳಿ ಖಾರ ಒಂದು ಮಾಡಿದೆ. ಮತ್ತು